ರಾಜ್ಯದಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇರುವಂತದ್ದು ಬರದಿಂದ ಸಾಗಿದೆ. ಸಾಕಷ್ಟು ಕಡೆ ಈಗ ಆಲ್ರೆಡಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಕೂಡ ಆಗಿರುವಂತದ್ದು ನೋಡ್ತಾ ಇದ್ವಿ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಮತದಾನ ಆಗಿದೆ ಅಂತ ಈಗ ಬಂದಿರುವಂತ ಮಾಹಿತಿ ಪ್ರಕಾರ 9 ಗಂಟೆವರೆಗೂ ರಾಜ್ಯದಲ್ಲಿ 8.26ರಷ್ಟು ಮತದಾನ ಆಗಿದೆ. ಯಾರೆಲ್ಲ ಪ್ರಮುಖರು ಮತವನ್ನ ಚಲಾಯಿಸಿದ್ದಾರೆ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ತೋರಿಸುವಂತ ಉದ್ದೇಶ ಇಷ್ಟೇ, ನೀವು ಕೂಡ ಹೋಗ್ಬಿಟ್ಟು ಮತವನ್ನ ಚಲಾಯಿಸಿ. ಸುಮ್ಮನೆ ಮನೇಲಿ ಕೂತ್ಕೊಂಡು ನೋಡುವಂಥದ್ದು ಬೇಡ, ಮತ ಚಲಾಯಿಸಿ ಬಂದ್ಬಿಟ್ಟು ಆರಾಮಾಗಿ ನೋಡ್ಬೋದು. ಬಿಕಾಸ್ ಯಾರ್ಯಾರು ಮತವನ್ನ ಚಲಾಯಿಸ್ತಾ ಇದ್ದಾರೆ ಅನ್ನುವಂತಹ ದೃಶ್ಯಾವಳಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅವರು ಕೂಡ ತುಂಬಾ ಟೈಟ್ ಸ್ಕೆಡ್ಯೂಲ್ ನಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಅವರ ಒಂದೊಂದು ವೋಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಒಂದು ವೋಟ್ ಮಿಸ್ ಆದ್ರೆ ಒಬ್ಬ ಅನರ್ಹ ಕೂಡ ಆಯ್ಕೆ ಆಗುವಂತ ಚಾನ್ಸಸ್ ಇರುತ್ತೆ. ನಿಮ್ಮ ಒಂದು ವೋಟು ಚಲಾಯಿಸಿದಂತ ಸಂದರ್ಭದಲ್ಲಿ ಒಬ್ಬ ಅರ್ಹ ವ್ಯಕ್ತಿ ವಿಧಾನಸಭೆಗೆ ಹೋಗುವಂತ ಒಂದು ಸುವರ್ಣ ಅವಕಾಶ ಇರುತ್ತೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ಗೊಣಗೋದು ಕೂಡ ಬೇಡ. ವೋಟನ್ನು ಹಾಕಿದಂತ ಸಂದರ್ಭದಲ್ಲಿ ನಿಮಗೂ ಕೂಡ ಒಂದು ಪ್ರೌಡ್ ಫೀಲಿಂಗ್ ಇರುತ್ತೆ. ಬಿಕಾಸ್ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಮತದಾನ ಮಾಡುವಂಥದ್ದೇ ಒಂದು ಸರ್ವಶ್ರೇಷ್ಠ ಹಕ್ಕು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ನಾವು ಸೆಲೆಬ್ರಿಟಿಗಳ ವಿಡಿಯೋವನ್ನು ತೋರಿಸ್ತೀವಿ. ಈಗ ಜನ ಹೇಳ್ಬೋದು, ನೀವು ಆ ಸೆಲೆಬ್ರಿಟಿಗಳ ಮಾತ್ರ ವಿಡಿಯೋ ತೋರಿಸ್ತಾ ಇದ್ದೀರಾ, ಫೋಟೋವನ್ನ ತೋರಿಸ್ತಿದ್ದೀರಾ ಅಂತ ಹೇಳಿ. ಖಂಡಿತವಾಗ್ಲೂ ಅವರು ನಿಮ್ಗೆ ಉತ್ತೇಜನ ಕೊಡುವಂತಹ ನಿಟ್ಟಿನಲ್ಲಿ ಅವರನ್ನ ನೋಡಿ ನೀವು ಇನ್ನೊಂದಷ್ಟು ಮಾದರಿಯಾಗಿ ತೆಗೆದುಕೊಂಡು ಅವರಿಂದ ಸ್ಫೂರ್ತಿಯನ್ನ ಪಡ್ಕೊಂಡು ಮತದಾನವನ್ನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಸೆಲೆಬ್ರಿಟಿಗಳು ಕೂಡ ಮತವನ್ನ ಚಲಾಯಿಸ್ತಾರೆ, ಹಕ್ಕನ್ನ ಚಲಾಯಿಸ್ತಾರೆ ಅಂತ ಹೇಳಿ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಅವರು ಮಾದರಿ ಹೇಗೆ ಆಗ್ತಾರೆ, ಯಾಕಂದ್ರೆ ತಾವು ಹೇಳುವಂತಹ ಕೆಲಸ ತಾವು ಅವರು ಒಂದು ಮೂವಿಗಳ ಮೂಲಕ ಅಥವಾ ಚಲನಚಿತ್ರಗಳ ಮೂಲಕ ಸಂದೇಶವನ್ನು ಕೊಡೋದು ಮಾತ್ರ ಅಲ್ಲ, ಜೀವನದಲ್ಲೂ ಅದನ್ನ ಅಳವಡಿಸಿಕೊಂಡು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನೊಂದು ನೋಡೋದು ನವಿತಾ, ಈ ಯಾರೇ ಸೆಲೆಬ್ರಿಟಿ ಇರ್ಲಿ, ಯಾರೇ ಮುಖ್ಯಮಂತ್ರಿ ಇರ್ಲಿ, ಎಂತ ದೊಡ್ಡ ಹುದ್ದೆಯಲ್ಲೇ ಇರ್ಲಿ, ಮತದಾನ ಪ್ರಕ್ರಿಯೆ ಬಂದಂತ ಸಂದರ್ಭದಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡೆ ಹೋಗ್ಬೇಕು. ಇವ್ರು ಯಾರೋ ಒಬ್ಬ ಸೆಲೆಬ್ರಿಟಿ ಬಂದಪ್ಪ, ಇವ್ರು ಯಾರೋ ಒಬ್ರು ಮುಖ್ಯಮಂತ್ರಿ ಬಂದ್ಬಿಟ್ರಪ್ಪ, ಅವ್ರನ್ನ ಫಸ್ಟ್ ಕಳಿಸ್ಬಿಡೋಣ, ಇಲ್ಲ. ಮತದಾರ ಅಂದ್ರೆ ಎಲ್ಲರೂ ಒಂದೇ. ಇಲ್ಲಿ ಇದೇ ನಾವು ಅಂದ್ರೆ ಹೆಮ್ಮೆ ಪಡ್ಬೇಕಾಗಿರುವಂಥದ್ದು. ನಮ್ಮ ಪ್ರಜಾಪ್ರಭುತ್ವ ಅಂದ್ರೆ ಯಾಕೆ ಗ್ರೇಟ್ ಅಂತ ಹೇಳ್ತೀವಿ, ನಮ್ಮ ಸಂವಿಧಾನ ಅಂದ್ರೆ ಯಾಕೆ ಗ್ರೇಟ್ ಅಂತ ಹೇಳ್ತೀವಿ ಅಂದ್ರೆ ಈ ಕಾರಣಕ್ಕೋಸ್ಕರ. ಬಿಕಾಸ್ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ನೋಡ್ಬೋದು ನೀವು. ಉಪೇಂದ್ರ ಅವರು ಕ್ಯೂನಲ್ಲಿ ನಿಂತ್ಕೊಂಡಿದ್ರು, ರಮೇಶ್ ಅರವಿಂದ್ ಅವರು ಕ್ಯೂನಲ್ಲಿ ನಿಂತ್ಕೊಂಡಿದ್ರು. ಯಾರೇ ಸೆಲೆಬ್ರಿಟಿ ಬಂದ್ರು ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ಬಿಟ್ಟು ಮತವನ್ನ ಚಲಾಯಿಸ್ತಾ ಇರುವಂಥದ್ದು. ಇದಕ್ಕಿಂತ ಮತ್ತೊಂದಿಲ್ಲ ನಾವು ಹೇಳಲಿಕ್ಕೆ ಹೋಗೋದು. ನಮ್ಮ ಸಂವಿಧಾನ ಎಲ್ರಿಗೂ ಯಾವ ರೀತಿಯಾಗಿ ಈಕ್ವಲ್ ಆಗಿದೆ ಅಂತ ತೋರಿಸ್ಲಿಕ್ಕೆ ಮತದಾನ ಪ್ರಕ್ರಿಯೆನೇ ಒಂದು ಅತಿ ದೊಡ್ಡ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಏನು ಯಾರ್ಯಾರು ಇವತ್ತು ವೋಟ್ ಮಾಡಿದ್ರೆ ಎಲ್ರಿಗೂ ಒಂದು ಖುಷಿ ಇರುತ್ತೆ. ಈಗ ಯುವ ಮತದಾರ ನಾವು ಆಗ್ಲೇ ಹೇಳ್ತಾ ಇದ್ವಿ, ಹೊಸಬರಿಗೆ, ಹೊಸ ಮತದಾರರಿಗೆ ಅಂತೂ ನಾನು ಇವತ್ತು ವೋಟ್ ಮಾಡಿದೆ ಅಂತ ಹೇಳಿ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳೋದು, ಅವರ ಸೋಷಿಯಲ್ ಹ್ಯಾಂಡಲಿಂಗ್ಸ್ ಹಾಕೊಳ್ಳುವಂಥದ್ದು. ಸೊ ಆ ಖುಷಿನೇ ಬೇರೆ ಅಂತ ಹೇಳಿ ಈಗ ಎಲ್ಲರ ನಾವು ತೋರಿಸೋದಕ್ಕೆ ಆಗೋದಿಲ್ಲ. ಇಲ್ಲಿ ಒಂದಷ್ಟು ಮಾದರಿ ವ್ಯಕ್ತಿಗಳನ್ನ ಅಥವಾ ಸೆಲೆಬ್ರಿಟಿಗಳನ್ನ, ಗಣ್ಯ ವ್ಯಕ್ತಿಗಳನ್ನ ತೋರಿಸ್ತೀವಿ. ಹಾಗಂತ ಹೇಳಿ ನಮ್ಮನ್ನು ತೋರಿಸಲ್ವ ಅಂತ ಹೇಳಿದ್ರೆ ಎಲ್ಲಾ ಬೂತ್ಗಳಲ್ಲೂ ಆಲ್ಮೋಸ್ಟ್ ನಮ್ಮ ರಿಪೋರ್ಟರ್ಸ್ ಇದ್ದಾರೆ. 224 ಕ್ಷೇತ್ರಗಳಲ್ಲೂ ನಮ್ಮ ರಿಪೋರ್ಟರ್ಸ್ ಎಲ್ಲೆಲ್ಲಿ ಏನೇನಾಗ್ತಾ ಇದೆ, ಏನು ವಿಶೇಷತೆಗಳಿದೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾನೆ ಇದ್ದೀವಿ. ಅದೇ ರೀತಿಯಾಗಿ ನೀವು ಕೂಡ ವೋಟ್ ಮಾಡಿ, ನಿಮ್ಮ ಹಕ್ಕನ್ನ ಚಲಾಯಿಸಿ. ನಿಮ್ಮ ಹಕ್ಕನ್ನ ಚಲಾಯಿಸೋದ್ರ ಜೊತೆಗೆ ಈಗ ಎಲ್ರಿಗೂ ಕೂಡ ಗೊತ್ತಿದೆ, ಸೋಷಿಯಲ್ ಮೀಡಿಯಾ ಜಮಾನ ಇರೋದ್ರಿಂದ ನಾನು ವೋಟ್ ಮಾಡಿದೆ ಅಂತ ತೋರಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗಂತೇಳಿ ಅಭ್ಯರ್ಥಿಗಳು ಈಗ ಯಾರು ಅಂತ ಹೇಳಿ ನಾವಂತ ಕೇಳೋದಿಲ್ಲ, ಅಭ್ಯರ್ಥಿಗಳು ಯಾರು ಅಂತ ಹೇಳಿ ನಾನು ಹಾಕಿದೆ ಅಂತ ಹೇಳಿ ಆತರ ನೀವು ಪೋಸ್ಟ್ ಮಾಡಬೇಡಿ. ಅಲ್ಲ, ಪೋಸ್ಟ್ ಮಾಡಬೇಡಿ. ಒಟ್ಟಿನಲ್ಲಿ ವೋಟ್ ಹಾಕಿ ಅನ್ನುವಂಥದ್ದು ಅಷ್ಟೇ ಉದ್ದೇಶ. ಇಲ್ಲಿ ಪ್ರತಿಯೊಬ್ರು ಕೂಡ ಹೇಳುವಂಥದ್ದು ಅದೇ. ಬಿಕಾಸ್ ಮತದಾನ ನಮ್ಮ ಸರ್ವಶ್ರೇಷ್ಠ ಹಕ್ಕಾಗಿರುವಂತ ಹಿನ್ನೆಲೆ ನಮ್ಮ ಕರ್ತವ್ಯವನ್ನ ನಾವು ನಿರ್ವಹಿಸಬೇಕಾಗಿದೆ. 100% ಎಲ್ಲೂ ಕೂಡ ಆಗೋದಿಲ್ಲ, ಬಟ್ ಆಗ್ಬೇಕು ಅನ್ನುವಂತ ನಿರೀಕ್ಷೆ. ನಾವು 2018ರಲ್ಲಿ ನಮ್ಮ ಕರ್ನಾಟಕದಲ್ಲಿ 72ರಿಂದ 73% ಅಷ್ಟು ವೋಟ್ ಹಾಕಿತ್ತು. ಅದಕ್ಕಿಂತ ಇನ್ನೂ ಜಾಸ್ತಿ ಆಗ್ಲಿ ಅನ್ನುವಂತ ನಿರೀಕ್ಷೆನೆ. ಯಾಕೆಂದ್ರೆ ನಮ್ಮ ರಾಜ್ಯವನ್ನ ಒಂದ್ ಸ್ವಲ್ಪ ಪ್ರಬುದ್ಧರು, ಬುದ್ಧಿವಂತರ ರಾಜ್ಯ ಅಂತಾನೂ ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಆ ಕಾರಣ ಕೂಡ ನಾವೊಂದು ಕರ್ನಾಟಕದಲ್ಲಿ ಹೆಚ್ಚಿನ ಮತ ಪ್ರಮಾಣ ಅಂದ್ರೆ ಮತದಾನವನ್ನ ಮಾಡಿದಂತ ಸಂದರ್ಭದಲ್ಲಿ ಇಡೀ ದೇಶಕ್ಕೂ ಕೂಡ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ಬೋದು. ನೋಡಿ ಯಾವ ರೀತಿಯಾಗಿ ಮಾದರಿ ಆಗಿದ್ದೇವೆ ನಾವು ಕರ್ನಾಟಕದಲ್ಲಿ. ನಮ್ಮ ಹಕ್ಕನ್ನ ನಾವು ವೇಸ್ಟ್ ಮಾಡಿಲ್ಲ, ಮತವನ್ನ ಚಲಾಯಿಸಿದೀವಿ ಅಂತ. ನಾವು ಬೇರೆ ಎಲ್ಲೂ ಕಂಪೇರ್ ಮಾಡಂಗಿಲ್ಲ. ಬೆಂಗಳೂರನ್ನ ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಹತ್ತತ್ರ 70+ ವೋಟಿಂಗ್ ಆಗುತ್ತೆ. ಇಲ್ಲಿ ಬೆಂಗಳೂರಿನಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಬಾಯ್ ಬಡ್ಕೊಳ್ತಾ ಇರ್ತಾರೆ, ಅದು ಸರಿ ಇಲ್ಲ, ಸಮಸ್ಯೆ ಸರಿ ಇಲ್ಲ, ಅದು ಇದು ಅಂತ ಎಲ್ಲಾದ್ರೂ ಕೂಡ ಹೇಳ್ತಾರೆ. ಬಟ್ ವೋಟ್ ಬಂದ್ ಮಾತ್ರ ಆಗೋದಿಲ್ಲ. ಬಿಕಾಸ್ ವೋಟಿಂಗ್ ಸಂದರ್ಭದಲ್ಲಿ ನೀವು ನೋಡ್ಬೋದು,
ಕಳೆದ ಸಾಕಷ್ಟು ವರ್ಷಗಳ ಹಿಂದಿನ ಲೆಕ್ಕಾಚಾರವನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ 50%, 52%, 54% ಇದೇ ಹೈಯೆಸ್ಟ್. ನೀವು ಒಂದೊಂದು ಹಳ್ಳಿಯಲ್ಲಿ ತಗೊಂಡ್ರು, ತಾಲೂಕುಗಳಲ್ಲೂ ತೆಗೆದುಕೊಂಡಂತ ಸಂದರ್ಭದಲ್ಲಿ ಬೆಂಗಳೂರನ್ನ ಹೊರತುಪಡಿಸಿ ನೋಡಿದ್ರೆ 75% ಆಗುತ್ತೆ, 80% ಆಗುತ್ತೆ, 81% ಆಗುತ್ತೆ. ಈ ರೀತಿಯಾಗೆಲ್ಲ ವೋಟಿಂಗ್ ಪರ್ಸೆಂಟೇಜ್ ಆ ರೀತಿಯ ಕಾಂಪಿಟಿಷನ್ ಇರಬೇಕು ಅಂತ ಹೇಳಿ ನಾವು ಬೇರೆ ಬೇರೆ ವಿಚಾರಗಳಿಗೆ ಸ್ಪರ್ಧಾತ್ಮಕ ವಿಚಾರಗಳನ್ನ ಹೇಳ್ತೀವಿ. ಆದ್ರೆ ಇಲ್ಲಿ ಈ ರೀತಿಯಾದಂತಹ ಒಂದು ಕಾಂಪಿಟೇಷನ್ ಬೇಕು. ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ವೋಟ್ ಆಗಿದೆ, ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಿ ಕಳೆದ ಎಲೆಕ್ಷನ್ ಅಲ್ಲಿ ನಾವು ನೋಡ್ತಾ ಇದ್ವಿ ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ, ಯಾವ ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿ. ಆ ಕ್ಷೇತ್ರದ ಮತದಾರರಿಗೆ ಖುಷಿ. ಒಂದು ಹಳ್ಳಿಯನ್ನ ತಗೊಂಡ್ರೆ ಅಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ವ್ಯಕ್ತಿಗೂ ಕೂಡ ಅಂದ್ರೆ ಒಬ್ಬೊಬ್ಬ ಮೆಂಬರ್ ಇರ್ತಾನೆ, ಅವನಿಗೂ ಜವಾಬ್ದಾರಿಯನ್ನ ಕೊಡ್ಲಾಗಿರುತ್ತೆ. ಅಲ್ಲಿನ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಅಷ್ಟು ತುಂಬಾ ಆಕ್ಟಿವ್ ಆಗಿ ಒಬ್ಬೊಬ್ಬ ವ್ಯಕ್ತಿಯನ್ನ ಕೂಡ ಇಟ್ಟಿರ್ತಾರೆ ಒಂದೊಂದು ವಾರ್ಡ್ ಅಪ್ಪ, ಈ ಬೂತ್ ನಿಂದ ಈ ಬೂತ್ ಅಲ್ಲಿರುವಂತ ವ್ಯಕ್ತಿಗಳನ್ನ ನೀವು ಕರ್ಕೊಂಡ್ಬಂದು ವೋಟ್ ಹಾಕಿಸ್ಬೇಕು. ಅವ್ನು ಯಾರಿಗಾದ್ರೂ ಹಾಕೊಳ್ಳಿ, ಅವ್ನು ಯಾವ ತರನಾದ್ರೂ ಇನ್ಫ್ಲೂಯೆನ್ಸ್ ಮಾಡ್ಲಿ, ಅದು ಸೆಕೆಂಡ್ರಿ, ಯಾವ ತರನಾದ್ರೂ ಆಮಿಷ ಒಡ್ಲಿ, ಆದ್ರೆ ಅಂತವನಿಗೆ ಸೌಲಭ್ಯವನ್ನ ಕೂಡ ಕೊಟ್ಟಿರ್ತಾರೆ. ಈಗ ವಯಸ್ಸಾಯ್ತಾ ಅವರಿಗೆ ಆಟೋ ಕಳಿಸಿರ್ತಾರೆ ಕರ್ಕೊಂಡ್ ಬರುವಂತ. ಹಳ್ಳಿಗಳಲ್ಲಿರುವಂತ ಉತ್ಸಾಹ ನಾವು ನಗರ ಪ್ರದೇಶಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗುವಂತ ಮತದಾನ ಬೇರೆ ಇನ್ನೆಲ್ಲೂ ಕೂಡ ಆಗೋದಿಲ್ಲ. ಆಲ್ಮೋಸ್ಟ್ 90% ವರ್ಗು ಕೂಡ ವೋಟಿಂಗ್ ಆಗ್ಬಿಡುತ್ತೆ. 700 ವೋಟ್ ಇದ್ರೆ 690, 695 ಈ ರೀತಿಯಾಗೆಲ್ಲ ವೋಟ್ ಅನ್ನ ಹಾಕ್ತಾರೆ. ಆಮೇಲೆ ಬೆಂಗಳೂರಿನಲ್ಲಿ ಏನಾದ್ರು ವರ್ಕ್ ಮಾಡ್ತಾ ಇದ್ರೆ ಅಂತವ್ರನ್ನ ಒಂದು ವಾರದ ಮುಂಚೆಯಿಂದಲೂ ಕೂಡ ಫೋನ್ ಮಾಡಿ ನಿರಂತರವಾಗಿ ಕರೆ ಮಾಡ್ತಾ, ಅಲ್ಲಿನ ಅಭ್ಯರ್ಥಿಗಳು ಯಾರಾದ್ರೂ ಇರ್ಲಿ ಕರೆ ಮಾಡ್ತಾ ಬನ್ನಿ ವೋಟ್ ಅನ್ನ ಹಾಕಿ, ನಮಗೆ ವೋಟ್ ಹಾಕಿ ಅಂತ ಕೇಳ್ತಾ ಇರ್ತಾರೆ. ಬೇರೆ ಬೇರೆ ರೀತಿಯಾದಂತ ವ್ಯವಸ್ಥೆಗಳನ್ನ ಕೂಡ ಮಾಡಿರ್ತಾರೆ. ಬಸ್ಗಳ ವ್ಯವಸ್ಥೆ ಆಗಿರ್ಬೋದು, ಬೇರೆ ಟ್ರೈನ್ ವ್ಯವಸ್ಥೆ ಆಗಿರ್ಬೋದು, ಅಥವಾ ಕೆಲವೊಂದ್ ಕಡೆ ಗಾಡಿಗಳನ್ನ ಈ ಕ್ರೂಸರ್ ವೆಹಿಕಲ್ ಗಳೆಲ್ಲ ಇರ್ತಾವಲ್ಲ ಅಂತ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಟ್ಟಿರ್ತಾರೆ. ಆ ರೀತಿಯಾದಂತ ಉತ್ಸಾಹ ಕಂಡು ಬರುತ್ತೆ. ಹಳ್ಳಿಗಳಲ್ಲಿ ಆಗುವಂತ ಮತ ಇನ್ನೆಲ್ಲೂ ಕೂಡ ಮತದಾನ ಅಷ್ಟೊಂದು ಉತ್ಸಾಹದಿಂದ ಆಗೋದಿಲ್ಲ. ಅದನ್ನ ಮೀರಿಸಬೇಕು ಅಂದ್ರೆ ನಗರ ಪ್ರದೇಶದಲ್ಲೂ ಕೂಡ ಆಗ್ಬೇಕು. ಯಾವಾಗ್ಲೂ ಹಿಂಗ್ ಹೇಳ್ತಾನೆ ಇರ್ತಾರಲ್ಲ ಅಂತ ಅನ್ಕೋಬಾರ್ದು. ಬಿಕಾಸ್ ನಾವು ಹಾಕಿದ್ರೆ ಏನಾಗುತ್ತಪ್ಪ, ಅದು ಇರೋದು ಹಂಗೆ ಇರುತ್ತೆ, ಒಂದು ದಿನ ಅಷ್ಟೇ, ಆಮೇಲೆ ನೋಡಿದ್ರೆ ನಮ್ಮ ಸಮಸ್ಯೆಗಳು ಹಾಗೆ ಇರುತ್ತೆ, ನಾವು ದುಡಿಬೇಕು, ನಾವು ಏನು ದುಡಿಯೋದಿದ್ರೆ ಆಗತ್ತಾ ಅನ್ನುವಂತ ಪ್ರಶ್ನೆನ ಸಾಕಷ್ಟು ಜನ ಕೇಳ್ತಾನೆ ಇರ್ತಾರೆ. ಅದರಲ್ಲೂ ಪ್ರಮುಖವಾಗಿ ವಿದ್ಯಾವಂತರು ಕೇಳುವಂತಹ ಪ್ರಶ್ನೆಗಳಿದು. ಯಾಕಂದ್ರೆ ಅದು ಕೇಳಕ್ ಮಾತ್ರ ಸೀಮಿತ ಆಗ್ತಿದೆ. ವಿದ್ಯಾವಂತರು ಅಂದ್ರೆ ವೋಟ್ ಹಾಕ್ಲಿಕ್ಕೆ ಮಾತ್ರ ಆಗ್ತಾ ಇಲ್ಲ. ಬಿಕಾಸ್ ತುಂಬಾ ಜನ ಟ್ರಿಪ್ ಹೋಗ್ಬಿಡ್ತಾರೆ, ರಜಾ ಸಿಕ್ತು ಇದೊಂದ್ ದಿನ ಅಲ್ವಾ, ಆರಾಮಾಗಿ ಇದ್ ಬರೋಣ, ಎಲ್ಲಾದ್ರೂ ಹೋಗ್ಬಿಡೋಣ ರೆಸಾರ್ಟ್ಗೆ ಅಂತ ಹೋಗುವಂತ ತುಂಬಾ ಜನ ಬುದ್ಧಿವಂತರಿದ್ದಾರೆ. ಇಂಥ ಟೈಮ್ ನಲ್ಲಿ ದಟ್ ಕೆಲಸ ಮಾಡುವಂತವ್ರು ಸಾಕಷ್ಟು ಜನ. ಬಿಕಾಸ್ ನೀವು ಅದನ್ನ ಹಳ್ಳಿಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬ ರೈತ ತಾನು ಜಮೀನಿಗೆ ಹೋಗ್ಲಿಕ್ಕೂ ಮುಂಚೆನೆ ಹೋಗ್ಬಿಟ್ಟು ವೋಟ್ ಹಾಕ್ತಾನೆ, ಕ್ಯೂನಲ್ಲಿ ನಿಂತ್ಕೊಂಡಿರ್ತಾನೆ, 7 ಗಂಟೆಗೆ ಹೋಗ್ಬಿಟ್ಟು, ಅಂದ್ರೆ 6:50 ಬೇಕಿದ್ರೆ ಹೋಗಿ ನಿಂತ್ಕೊಂಡಿರ್ತಾರೆ. ನಾನ್ ಫಸ್ಟ್ ವೋಟ್ ಹಾಕ್ಬೇಕು ಅನ್ನುವಂತ ಉತ್ಸಾಹ ಅಲ್ಲಿ ನಾವು ನೋಡ್ಬೋದು. ಆದ್ರೆ ಅವ್ನ್ ದುಡಿಯಕ್ಕೂ ಮುಂಚೆ ಹೋಗಿರ್ತಾನೆ. ಇಲ್ಲಿ ರಜಾ ಇರುವಂತ ಸಂದರ್ಭದಲ್ಲಿ ಎಲ್ಲಾ ಖಾಸಗಿ ಕಂಪ್ನಿಗಳಿಗೆಲ್ಲ ರಜಾ ಕೊಟ್ಟಿರ್ತಾರೆ, ಗೌರ್ಮೆಂಟ್ ರಜಾ ಕೊಟ್ಟಿರ್ತಾರೆ. ಹೋಗ್ಬಿಟ್ಟು ವೋಟ್ ಹಾಕ್ಲಿ ಅನ್ನುವಂತ ಏಕೈಕ ಉದ್ದೇಶದಿಂದ